ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದಿ ಪ್ರಮುಖರನ್ನು ಸ್ಮರಿಸಿಕೊಳ್ಳುತ್ತಾ, ಜಗತ್ತಿನ ಎಲ್ಲ ಸಂತ ಮಹಾಂತರನ್ನು ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ಈ ಪವಿತ್ರವಾದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣು ಶರಣಾರ್ಥಿ. ನಮ್ಮ ಬಸವಯುಗ ವೈಭವ ಯೋಜನೆ ಪ್ರಾರಂಭವಾದಂಗಿನಿಂದ ಅದಕ್ಕೆ ಒಂದು ವಿಶೇಷವಾದಂತಹ ವಿವರವನ್ನು ಸೇರಿಸಿಕೊಂಡಿದ್ದು, ಬಸವಯುಗ ವೈಭವ ಎಲ್ಲೇ ಕಾರ್ಯಕ್ರಮ ಆಗಲಿ ವಚನ ಓದುವಿನಿಂದ ಪ್ರಾರಂಭ ಆಗ್ತದೆ. ಇಲ್ಲಿಯೂ ಸಹ ವಚನ ಓದುವಿನೊಂದಿಗೆ ಪ್ರಾರಂಭ ಆಗ್ತದೆ. ದಯವಿಟ್ಟು ತಾವೆಲ್ಲರೂ ಎದ್ದು ನಿಲ್ಲಬೇಕು. ಯಾರು ಅಶಕ್ತರಿದ್ರೆ ಅವರು ಕೂತ್ಕೊಂಡೇ ವಚನವನ್ನು ಸಾಮೂಹಿಕವಾಗಿ ಹೇಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಕಳಬೇಡ ಫಲಬೇಡ, ಶ್ರೀಯ ನುಡಿಯಲು ಬೇಡ. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಕನ್ನ ಬಣ್ಣಿಸಬೇಡ, ಇದಿರ ಅಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನಲಿಸುವ ಪರಿ. ಶರಣು ಶರಣ. ದಯವಿಟ್ಟು ಅದೆಲ್ಲ ಕೂತ್ಕೊಳ್ಳೋಕ್ಕಾಗಿ ಹನ್ನೆರಡನೇ ಶತಮಾನದ ನಂತರ ಬಸವ ತತ್ವಕ್ಕೆ ತವ್ರ ಮನಿ ಅಂದ್ರೆ ಅದು ಆಂಧ್ರ, ಈಗ ತೆಲಂಗಾಣ ಆಂಧ್ರ ಸೇರಿದೆ. ಯಾಕಂದ್ರೆ ಬಸವಣ್ಣವರು ಪುರಾಣದ ಮುಖಾಂತರ ಪರಿಚಯ ಮಾಡಿಸಿದವರು, ನಾಮಾವಳಿ ಮುಖಾಂತರ ಪರಿಚಯ ಮಾಡುವಂಥವ್ರು ನೀವು ಪುಣ್ಯಾತ್ಮರು. ನಿಮ್ಮ ಪಾದಕ್ಕೆ ನಾವು ಶರಣ ಹೇಳಬೇಕು ಕರ್ನಾಟಕದವರು ಪ್ರಥಮವಾಗಿ ಅಂತ ಹೇಳ್ತಾ, ಇವತ್ತಿನ ಈ ಬಹಳ ಸುಂದರವಾದಂಥ ಸಾಮೂಹಿಕ ಪ್ರಾರ್ಥನೆಯನ್ನ ಸ್ಥಳೀಯ ಲಿಂಗಾಯತ ಸಮಾಜದ ಪದಾಧಿಕಾರಿಗಳಾದಿಯಾಗಿ ಇಡೀ ಗ್ರಾಮದ ಎಲ್ಲ ಬಸವ ಭಕ್ತರು ಬಹುಶಃ 40-50 ವರ್ಷಗಳಿಂದ ಪ್ರತಿ ರವಿವಾರ ಬೆಳಗ್ಗೆ ಈ ಸಂಭ್ರಮ ಪಡ್ತಾ ಇದ್ದೀರಿ. ನಿಮ್ಮಷ್ಟು ಪುಣ್ಯವಂತರು ಯಾರಿಲ್ಲ, ನಾವು ಪಾಪಿಗಳು. ಬರೋಬ್ಬರಿ ಇನ್ನು 3 ದಿವಸ ಆದ್ರೆ 2.5 ವರ್ಷ ಆಯ್ತು ನಾನು ಬಂದಿಲ್ಲಿಗೆ. ಜನವರಿ 29, 2024 ನಾನು ಬಂದಿದ್ದೆ. ಇವತ್ತು 26, ಇನ್ನು 3 ದಿವಸ ಆದ್ರೆ 2.5 ವರ್ಷ. 2 ವರ್ಷ ಹಿಂದೆ ಬಂದಾಗ ನಾನೇನೋ ಒಂದು ಕನಸು ಕಂಡಿದ್ದೆ. ಆ ಕನಸು ನಿಮ್ ಜೊತೆ ಹಂಚ್ಕೊಳ್ಳೋಕೆ ಬಂದಿದ್ದೆ. ನಾನು ಆ ಕನಸನ್ನ ಹಂಚಿಕೊಂಡು ಹೋದ ಮೇಲೆ ಬಹುಶಃ ಅದ ಕಂಡ ತಮ್ಮಂಥವರೆಲ್ಲರ ಆಶೀರ್ವಾದದಿಂದ ನಾನು ನಿರೀಕ್ಷೆ ಮಾಡಿದ ಆ ಪ್ರಮಾಣದಲ್ಲಿ ಇಡೀ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಅದೇನು ಜನರ ವಿಶ್ವಾಸ, ಅದೇನು ಬಸವ ಭಕ್ತಿ ಅವ್ರದ್ದು ಹೃದಯ ತುಂಬಿ ಬರ್ತದೆ. ಯಾತ್ರೆ ಬಹಳ ದೊಡ್ಡದು. ಪುಸ್ತಕದ ಬಗ್ಗೆ ಈಗೇನು ಹೇಳಂಗಿಲ್ಲ, ಯಾಕಂದ್ರೆ ಪುಸ್ತಕ ಪ್ರಿಂಟ್ ಆಗ್ಯದ. ಇನ್ನು ಸ್ವಲ್ಪ ಹೊತ್ತನೇ ನಿಮ್ಮ ಕೈ ಒಳಗೆ ಶೇರ್. ಆದ್ರೆ ಹಿಂದಿಂದ ಕತೆ ಹೇಳಬೇಕು ಅಂತಂದ್ರೆ ಇದಕ್ಕಿಂತ ದೊಡ್ಡ ಪುಸ್ತಕ ಆಗ್ತದೆ. ಅದಕ್ಕಿಲ್ಲಿ ಅವಶ್ಯಕತೆ ಇಲ್ಲ, ಅದು ಹೇಳೋದು ಅನಿಸ್ತು ನನಗೆ. ಆದ್ರೆ ನಿಮ್ಮ ಋಣ ತೀರಿಸೋಗೋಸ್ಕರವಾಗಿ ನಾನು ಎಲ್ಲಿ ಬಸವೈಕ ವೈಭವದ ಸಮಾಲೋಚನೆ ಸಭೆಗಳನ್ನ ಮಾಡಿದೆ. ನಾನು ಕರ್ನಾಟಕಾದ್ಯಂತ ಸುಮಾರು 75 ಸಭೆಗಳು ಮಾಡಿದೆ 2.5 ವರ್ಷಗಳಲ್ಲಿ. ಜಹೀರಾಬಾದ್ನಲ್ಲೂ ಆ ಸಭೆಯಾಗಿತ್ತು. ಆ ಸಭೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ. ಅದಕ್ಕೆ ನಿಮ್ಗೆಲ್ಲ ಫೋಟೋ ಆ ಬುಕ್ಕಲ್ಲಿ ಹಾಕಿದ್ದೀನಿ. ನಾನು ಒಂದು ದಾಖಲೆ ಇರಲಿ ಅನ್ನೋ ದೃಷ್ಟಿಯಿಂದ ಹಾಕಿದ್ದೀನಿ. ಆ ಫೋಟೋದಾಗ ಯಾರ್ಯಾರು ಕಾಣಿಸ್ತಾರೆ ಗೊತ್ತಿಲ್ಲ, ನನಗೆ ಎಲ್ಲರೂ ಕಾಣಿಸ್ತಾ ಇದ್ದಾರೆ. ನನಗೆ
ಪ್ರಾರ್ಥನೆ 3 ಥರ ಇದೆ. ಒಂದು ವೈಯಕ್ತಿಕ ಪ್ರಾರ್ಥನೆ, ಒಂದು ಸಾಮೂಹಿಕ ಪ್ರಾರ್ಥನೆ, ಇನ್ನೊಂದು ಸಮುದಾಯ ಪ್ರಾರ್ಥನೆ. ಬಹುಶಃ ನಮ್ಮ ಧರ್ಮ ಬಿಟ್ಟರೆ ಬೇರೆ ಧರ್ಮದಲ್ಲಿ ಈ 3 ವೈಯಕ್ತಿಕ ಪ್ರಾರ್ಥನೆ, ಸಾಮೂಹಿಕ ಪ್ರಾರ್ಥನೆ, ಸಮುದಾಯ ಪ್ರಾರ್ಥನೆಗೆ ಬಹಳಷ್ಟು ಬೆಲೆ ಇದೆ. ಆದ್ದರಿಂದಲೇ ಅವರು ಅತ್ಯಂತ ಸಂಘಟಿತರಾಗಿದ್ದಾರೆ. ನಮ್ಮಲ್ಲಿ ಏನಾಗಿದೆ, ಕೊರತೆ ಏನಾಗಿದೆ ಅಂತಂದ್ರೆ ವೈಯಕ್ತಿಕವಾಗಿ ತುಂಬಾ ಬಲಿಷ್ಠರಿದ್ದೀವಿ ನಾವು, ಆದರೆ ಸಮುದಾಯವಾಗಿ ಬಹಳಷ್ಟು ನಾವು ಹಿಂದುಳಿದಿದ್ದೀವಿ ಅಂತ ಎಲ್ಲರಿಗೂ ಅನಿಸ್ತಾ ಇದೆ. ವೈಯಕ್ತಿಕ ಪ್ರಾರ್ಥನೆ ನಮ್ಮ ಏಳಿಗೆಯಾಗಿ, ವ್ಯಕ್ತಿತ್ವ ವಿಕಸನಕ್ಕಾಗಿ. ಎರಡನೇದು ಸಾಮೂಹಿಕ ಪ್ರಾರ್ಥನೆ, ಇವಾಗೇ ನಾವು ಸೇರಿದ್ದೀವಿ, ಇದು ಸಮಾಜ ಸಂಘಟನೆಯ ಜೀವಾಳ. ಇದು ಲಿಂಗಾನಂದ ಅಪ್ಪಾಜಿ ಅವರು ಅದನ್ನೇ ಹೇಳ್ತಿದ್ರು, ಸಮಾಜ ಸಂಘಟನೆ ಅಂದ್ರೆ ಸಾಮೂಹಿಕ ಪ್ರಾರ್ಥನೆ ಇರಬೇಕು, ಅದು ಜೀವಾಳ. ಇನ್ನು ಸಮುದಾಯ ಪ್ರಾರ್ಥನೆ ಅಂದ್ರೆ ಅದು ವಾರಕ್ಕೊಂದ್ಸರಿ, ತಿಂಗಳಿಗೆ ಒಂದ್ಸರಿ ಮಾಡುವಂಥದ್ದಲ್ಲ. ಸಭೆ, ಸಮ್ಮೇಳನಗಳು, ಶಿಬಿರಗಳು, ಅವ ಎಲ್ಲ ಸಮುದಾಯಗಳು ಸೇರಿದಾಗ ನಾವು ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡ್ತೇವೆ. ಇಲ್ಲಿ ನೋಡಿದಾಗ ಮೊದಲನೇದು ದಾಟಿ ಎರಡನೇದು ಸಾಮೂಹಿಕ ಪ್ರಾರ್ಥನೆ. ಬಹುಶಃ ನಾನು 3ನೇ ತಲೆಮಾರು ನೋಡ್ತಾ ಇದ್ದೀನಿ. ಇಲ್ಲಿ ನಾನು 47 ವರ್ಷದಿಂದ ಸಂಪರ್ಕ ಇರೋದ್ರಿಂದ 3ನೇ ತಲೆಮಾರು ನೋಡ್ತಾ ಇದ್ದೀನಿ. ನನ್ನಂತ ಪುಣ್ಯವಂತ ಯಾರೂ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದಕ್ಕೆ ಈ 2 ಮಾತುಗಳು ಸಾಕು. ಇನ್ನು ಬಸವೈಗ ವೈಭವ ಹೇಳಬೇಕು ಅಂತಂದ್ರೆ, ಬಸವೈಗ ವೈಭವ ಅನ್ನೋದು ಶಬ್ದ ನಾನು ಪಟ್ಟಿರೋದಲ್ಲ, ಬಸವಣ್ಣನವರ ಬಗ್ಗೆ ಅಲ್ಲಮ ಪ್ರಭುಗಳೇ ವಚನದಲ್ಲಿ ಹೇಳಿದ್ದಾರೆ. ಸೊ ಹೀಗಾಗಿ ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಎಡೆ ಮಾಡಿದ್ದೀನಿ, ಶರಣರು ತಗೊಂಡು ಅವರಿಗೆ ಎಡೆ ಮಾಡಿದ್ದೀನಿ. ಅದಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಆ ಸಹಕಾರದಿಂದ ಇವತ್ತು ಅತ್ಯಂತ ಅದ್ಭುತವಾಗಿ ಪುಸ್ತಕ ಬಂದಿದೆ ಅನ್ನುವಂಥದ್ದು ಬಹಳ ಧೈರ್ಯದಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತಿದ್ದೇನೆ. 148 ಜನ ವಿದ್ವಾಂಸರು, ಪ್ರೊಫೆಸರ್ಗಳು, ಬೇರೆ ಬೇರೆ ಕ್ಷೇತ್ರಗಳಿದ್ದಂಥ ಗಣ್ಯರನ್ನ ಈ ಪುಸ್ತಕ ತೋರಿಸಿದಾಗ ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನ ಮುನ್ನುಡಿ ಬರೆದಂತ ಡಾಕ್ಟರ್ ವೀರಣ್ಣ ರಾಜೂರ್ ಅಂತಂದ್ರೆ ಕಲಬುರಗಿ MM ಕಲಬುರಗಿ ಅವರು ಹೋದ್ಮೇಲೆ ಈಗ ಅವರೇ ವಚನ ಸಾಹಿತ್ಯ ಅಧಿಕೃತವಾಗಿ ಮುದ್ರೆ ಬರ್ತುವಂತವ್ರು ಅವರೇ. ಅವ್ರು ಏನ್ ಬರೆದಿದ್ದಾರೆ ಅಂತಂದ್ರೆ, ನನ್ನ ಮಾತೇನು ಹೇಳೋದಿಲ್ಲ, ಬೇರೆಯವ್ರ ಮಾತೇ ಹೇಳ್ತೀನಿ. ಆ ಪುಸ್ತಕದ ಬಗ್ಗೆ ಏನ್ ಹೇಳಿದಾರೆ ಅನ್ನುವಂತ 2 ಮಾತುಗಳು ಅಷ್ಟೇ. ಈ ಗ್ರಂಥ ಸಾಮಾನ್ಯ ಓದುಗರಿಗೂ ವಿದ್ವಾಂಸರಿಗೂ ಕೈಪಿಡಿಯಾಗಿದೆ, ಗೈಡ್ ಆಗಿದೆ ಅಂತ ಬರೀತಾರೆ. 2ನೇ ಮುಖ್ಯ ಪಾಯಿಂಟ್ ಏನ್ ಬರೀತಾರೆ ಅಂದ್ರೆ, ಇದುವರೆಗೆ ನಾನು ಸಾವಿರಾರು ಪುಸ್ತಕಗಳನ್ನ ಅವಲೋಕನ ಮಾಡಿದ್ದೇನೆ. ಇದುವರೆಗೆ ಯಾವ ಗ್ರಂಥವೂ ಸಹ ಪುರಾಣ ಹಿನ್ನೆಲೆ ಬಿಟ್ಟು, ಪವಾಡಗಳ ಹಿನ್ನೆಲೆ ಬಿಟ್ಟು, ವೈಚಾರಿಕತೆಯ ವಚನದ ಆಧಾರದ ಮೇಲೆ ಬಂದಂತ ಪ್ರಥಮ ಗ್ರಂಥ ಅನ್ನುವಂಥದ್ದು ದಾಖಲೆ ಮಾಡಿದ್ದಾರೆ. ಇಡೀ ಪುಸ್ತಕವನ್ನ ಅವರು 1 ತಿಂಗಳಲ್ಲಿ ಮುನ್ನುಡಿ ಬರೆದು ಕೊಡ್ತೀನಿ ಅಂತ ಹೇಳ್ಬಿಟ್ಟು 6 ತಿಂಗಳ ಸಮಯ ತಗೊಂಡು ಪ್ರತಿಯೊಂದು ಪುಟವನ್ನ ನೋಡಿದ್ದಾರೆ. ಸೊ ಹೀಗಾಗಿ ಅವರ ಏನು ವ್ಯಾಖ್ಯಾನ ಮಾಡಿದ್ದಾರೆ, ಆ ವ್ಯಾಖ್ಯಾನವನ್ನ ಡಾಕ್ಟರ್ ರಂಜಾನ್ ದರ್ಗಾ ಅವರು ಅದಕ್ಕೆ ಸಪೋರ್ಟಿವ್ ಆಗಿ ಬರೀತಾರೆ. ಈಗ ಬೇರೆ ಬೇರೆ ಕ್ಷೇತ್ರದವರು ಬಂದಿದ್ದಾರೆ. ಸುಮ್ಮನೆ ನಾನು ಹೈಲೈಟ್ಸ್ ಸಿನಿಮಾ ಬರೋದಕ್ಕಿಂತ ಟ್ರೇಲರ್ ಬರ್ತದಲ್ಲ, ಹಂಗೆ ಹೇಳ್ಕೊತ ಹೋಗ್ತೀನಿ ನಾನು ಅಷ್ಟೇ ಅದಕ್ಕೆ. ಸೊ ಆ ಗ್ರಂಥ ಇನ್ನೂ ಒಂದು ವಿಶೇಷತೆ ಏನು ಅಂತಂದ್ರೆ, ನಾನು ನಿಮ್ಗೆ ಹೇಳಿದ್ದೆ ಅವಾಗ 770 ಅಮರಗಣಗಳ ಸಾಂಕೇತಿಕವಾಗಿ 770 ಪುಟಗಳ ಪುಸ್ತಕ ಅಂತ ಹೇಳಿದ್ದೆ ನಾನು. ಅದು ಈಗೇನಾಗಿದೆ ಅಂತಂದ್ರೆ, ಮುಂದೆ ಬರಿತಾ ಯಾವ ವಿಷಯನೂ ಬಿಡಕ್ ಆಗ್ತಾ ಇಲ್ಲ. 800 ಪುಟ ಅಂತ ಹಾಕೊಂಡ. ಆಮೇಲೆ 800 ಪುಟನು ಬಹಳ ಮುಖ್ಯವಾದಂತ ವಿಚಾರಗಳನ್ನೇ ಹಾಕ್ಲಿಕ್ಕೆ ಆಗಲಿಲ್ಲ. ಅದು ಕೊನೆಗೆ ಇನ್ನೇನು ದೇವರೇ ಬಸವಣ್ಣ ಏನಾದ್ರು ದಾರಿ ತೋರಿಸು ಅಂತ ಹೇಳ್ಬಿಟ್ಟು ಅದೇನನ್ನು ಬರ್ಕೊಂಡು ಒಂದ್ ದಿವಸ ಫುಲ್ ಸ್ಟಾಪ್ ಹಾಕ್ಬೇಕು. ಫುಲ್ ಸ್ಟಾಪ್ ಆಗಿ ಎಲ್ಲ ಪ್ರಿಂಟಿಂಗ್ ಕೊಡ್ಬೇಕು ಅಂತೇಳಿ ಎಲ್ಲ ಎಷ್ಟು ಪುಟ ಆಯ್ತು ಏನು ನೋಡ್ಬೇಕಾದ್ರೆ ಬರೋಬ್ಬರಿ 856 ಪುಟ ಆಗಿದೆ. ಅಷ್ಟಾವರಣ, ಪಂಚಾಚಾರ, ಷಡಸ್ಥಲ. ಇದು ಉದ್ದೇಶಪೂರ್ವಕವಾಗಿ ಇಟ್ಟುಕೊಂಡು ಮಾಡಿರುವಂತದ್ದಲ್ಲ, ಅದು ತಾನಾಗಿ ಆಗಿರುವಂತದ್ದು. ಅಂದ್ರೆ ಇದರಿಂದ ಏನು ಗೊತ್ತಾಯ್ತು ಅಂತಂದ್ರೆ, ಶರಣರ ಕಥೆ ನಮ್ಮ ಮೇಲೆ, ಎಲ್ಲರ ಮೇಲೆ ಇದೆ ಅನ್ನುವಂಥದ್ದು ನಮಗೊಂದು ಆತ್ಮವಿಶ್ವಾಸ ಬಂತು. ಸೊ ಈ ವಿಚಾರವನ್ನ ಇಟ್ಕೊಂಡು ಹೋದ ಸಲ 2.5 ವರ್ಷ ಹಿಂದೆ ಬಂದಾಗ ತಮ್ಮೆಲ್ಲ ವಿನಂತಿ ಮಾಡ್ಕೊಂಡಿದ್ದೆ, ಯಾರಿಗಾದ್ರೂ ಪುಸ್ತಕ ಬೇಕು ಅಂದ್ರೆ ಅವರು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬಹುದು ಅಂತ ಹೇಳಿ. ಸೊ ಅವಾಗಿಂದು 770 ಪುಟದ ಕೊಟೇಶನ್ ತಗೊಂಡಾಗ 2,500 ಬೆಲೆ ಅವಾಗ ಇಟ್ಟಿದ್ದು ತಮಗೆಲ್ಲ ಹೇಳಿದ್ವಿ ನಾವು.
ಆಮೇಲೆ ಇದು ನೋಡಿದ್ರೆ 4,300 ರೂಪಾಯಿ ಆಯಿತು ಒಂದು ಪುಸ್ತಕ ಪ್ರಿಂಟ್ ಮಾಡೋದಕ್ಕೆ. ಅದಕ್ಕೆ ಕೆಲವರು ಸಹಾಯ ಮಾಡಿರೋದ್ರಿಂದ ಆ ಹಣ ಆ ಪುಸ್ತಕ ಬೆಲೆ ಕಡಿಮೆ ಮಾಡ್ಕೊಂಡು ಬಂದು 3,600 ಬಂದು ನಿಂತಿದೆ ಇವಾಗ. ಆಮೇಲೆ ನಮ್ಮ ರಾಜು ಪ್ರಭಾಕರ್ ಎಲ್ಲ ಸ್ನೇಹಿತರು ಫೋನ್ ಮಾಡಿ, ಸರ್ ಪುಸ್ತಕ ಬೆಲೆ ಜಾಸ್ತಿ ಆಗಿದಲ್ಲ, ಅದು ಹೆಂಗೆ ಬೇರೆ ಹೆಚ್ಚಿನ ಹಣ ತಗೋಬೇಕಾ ಹೆಂಗೆ ಅಂತ. ಇಲ್ಲ, ಒಂದ್ಸರಿ ಮಾತು ಕೊಟ್ಟಿದ್ದೀವಿ, ಆ ಮಾತು ಉಳಿಸ್ಕೊಳ್ಳೋಣ. ನೀವೇನು ಅದ್ರ ಬಗ್ಗೆ ಆಲೋಚನೆ ಮಾಡಕ್ಕೆ ಹೋಗ್ಬೇಡ. ನೀವು ಬಸವಣ್ಣ ಪ್ರಸಾದ್ ಬಸವಣ್ಣ ಬೇರೆ ಹೆಂಗೋ ಬರ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸೋಕೆ ಹೋಗ್ಬೇಡ. ಅಷ್ಟೇ ಪ್ರೀತಿ ವಿಶ್ವಾಸದಿಂದ 8 ಜನ ಜಹೀರಾಬಾದಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ದಾರೆ. ಅವ್ರ ನೋವೇನು ಅಂತಂದ್ರೆ, ಸರ್ ಭಾಳ ಬೇಕಾಗಿತ್ತು ಸರ್ ಅಂತ. ಹಂಗಾಗಲ್ಲ. ಯಾಕಾಗೋದಿಲ್ಲ ಅಂತಂದ್ರೆ, ಇದು ಪ್ರತಿಯೊಂದು ಮನೆ ಮುಟ್ಟಬೇಕು, ವ್ಯಾಪಾರೀಕರಣದಿಂದ ಮಾಡಿರುವಂಥದ್ದಲ್ಲ. ಇದು 8 ಜನ ಅಂದ್ರೆ ನನಗೆ ಅಷ್ಟಾವರಣ ನೀವು ಕಾಣಿಸ್ತಾ ಇದ್ದೀರಿ. ಅಷ್ಟಾವರಣ ಸಂಕೇತವಾಗಿ 8 ಜನ ಆಗಿದೆ. ನಿಮ್ಮ ಬೆನ್ನು ಬರೆದವರು ಮನೆಯವರು ಅವರು 8 ಜನ ಮಾಡ್ತಾರೆ. ಸೊ ಎಲ್ಲ ನಾವು ಅನ್ಕೊಂಡಿರುವಂಥದ್ದು ಅಲ್ಲ ಇದು, ಅದೆಲ್ಲ ಆಗಬೇಕಾಗಿರುವಂಥದ್ದು ಕೆಲಸಗಳು ಇರೋದ್ರಿಂದ ಪುಸ್ತಕದ ಬಗ್ಗೆ ಇನ್ನು ಜಾಸ್ತಿ ಏನು ಹೇಳಲ್ಲ. ಬಹುಶಃ ಇವೆಲ್ಲ ತಗೊಂಡು ಹೋದ್ರಿ. ಸಮಾಜದವರು ಲಿಂಗಾಯತ ಸಮಾಜ ಕಡೆಯಿಂದಲೇ ಒಂದು ಪುಸ್ತಕ ತಗೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಅವಲೋಕನ ಮಾಡ್ರಿ. ಪ್ರಾರ್ಥನೆಗೆ ಬಂದಾಗ ಒಂದು 10 ನಿಮಿಷ ಮೊದಲು ಬಂದ್ರಂದ್ರೆ ಒಂದು 8-10 ಪುಟಗಳು ನೋಡಿದ್ರೆ ಅಂತಂದ್ರೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ಇಡೀ 900 ವರ್ಷದ ಇತಿಹಾಸ ನಿಮ್ಮ ಕಣ್ಣೆದುರು ಸುಳಿತು. 43 ಜನ ಕಲಾವಿದರು 600 ಚಿತ್ರಗಳು ಬಿಡಿಸಿದ್ದಾರೆ. 250 ವರ್ಷಗಳ ಹಿಂದಿನಿಂದ ಇವತ್ತ AI ಕಲಬುರಗಿಯಲ್ಲಿ ಮೊನ್ನೆ ಜೂನ್ 3ನೇ ತಾರೀಕು ಬಿಡುಗಡೆ ಆದಾಗ ಶರಣಬಸವೇಶ್ವರ ಸಂಸ್ಥಾನದು ದಾಕ್ಷಿಣಿ ತಾಯಿಯವರು ಒಂದು ಮಾತು ಹೇಳೋರು. ಬಸವಣ್ಣ ಸಣ್ಣ ಮಗು ಇದ್ದಾಗ ಏನ್ ಚಿತ್ರ ಕಲಾವಿದರು ಬಿಡಿಸಿದಾರ, ಎದ್ದು ಆ ಚಿತ್ರನ ಅಪ್ಕೋಬೇಕು ಅನ್ನುವಂಥದ್ದು ಆ ಮಹಾತಾಯಿ ಆ ಸಭೆಯಲ್ಲಿ ಹೇಳ್ತಾರೆ. ಬಹಳಷ್ಟು ವಿಚಾರಗಳು ಆ ಗ್ರಂಥದಲ್ಲಿ ಇದೆ. ಆಮೇಲೆ ತಾವೆಲ್ಲ ಅದನ್ನ ತಾವು ನೋಡಬೇಕು ಅಂತ ತಿಳ್ಕೊಂಡು ಹೇಳಿ ಮತ್ತೆ ಮುಂದೆ ನೋಡೋಣ ಏನೇನು ಸಾಧ್ಯ ಆಗುತ್ತೆ, ಮುಂದಿನ ಕೆಲಸಗಳನ್ನು ನೋಡೋಣ ಅಂತ ಇಷ್ಟೇ ದೇವರಿಗೆ ಕೇಳ್ಕೊಳ್ಳೋದು. ಆರೋಗ್ಯ ಆಯುಷ್ಯ 2 ಇದ್ರೆ ಸಾಕು. ಮುಂದೆ ಎಷ್ಟು ಸಾಧ್ಯ ಆಗುತ್ತೆ, ಇದ್ರಾಗೆ ಪ್ರಾಣ ಹೋದರೂ ಬಹಳ ಸಂತೋಷ. ನೋಡೋಣ ದೇವರ ಕೃಪೆ ಏನಿದೆ ಅಂತ ಹೇಳಿ. ಆದ್ರೆ ನನಗೀಗ ಇನ್ನೂ ಒಂದು ಒತ್ತಾಯ ಏನು ಬರ್ತಾ ಇದೆ ಅಂತಂದ್ರೆ, ಮುಂದಿನ ವರ್ಷ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಲೋಕಾರ್ಪಣೆ ಆಗ್ತಾ ಇದೆ. ಎಲ್ಲರ ಸಮಸ್ಯೆ ಏನು ಅಂದ್ರೆ, ಕಟ್ಟಡ ಆಯ್ತು, ಅಲ್ಲಿ ಏನ್ ಮಾಡಬೇಕು, ಏನ್ ಚಟುವಟಿಕೆ ಮಾಡಬೇಕು, ಯಾರಾದ್ರೂ ಬಂದ್ರೆ ಏನ್ ಅನುಭವ ಮಂಟಪ ಕಲ್ಯಾಣ ಇದ್ರ ಬಗ್ಗೆ ಏನ್ ಮಾಹಿತಿ ಕೊಡ್ರಿ ಅಂತಂದ್ರೆ ಏನ್ ಕೊಡಬೇಕು. ಇದು ಪುತ್ರನು ನಮ್ಮ ವೀರಣ್ಣ ರಾಜರವರು ರಂಜಾನ್ ಅವ್ರು ಕೊಟ್ಟರು. ಜವಳಿವರೆ ಸದ್ಯಕ್ಕೆ ನಿಮ್ದು ಅಮರಗಣಗಳೊಂದು ಪುಸ್ತಕ, ಇದು ಬಸವಯುಗ ವೈಭವ, ಸೋಮಶಕ್ತಿ ಅವ್ರದ್ದು ಒಂದು ಪುಸ್ತಕ ಇದೆ. ಸದ್ಯಕ್ಕೆ ಇಷ್ಟದಲ್ಲ, ಅಷ್ಟು ಸಾಕು ಅನ್ನೋಂಥದ್ದು ಒಂದು ಸಮಾಧಾನ ಪಟ್ಟರು. ಖುಷಿ. ಇದೆಲ್ಲ ಮುಂದೆ ಉಳಿಸೋದು ಬೆಳೆಸೋದು ತಮ್ಮೆಲ್ಲರ ಕೈಯಲ್ಲಿದೆ. ವಿಷಯಗಳು ಮಾತಾಡೋದು ಬಹಳ ಇದ್ರು ಸಮಯ ನಮ್ದು, ಯಾಕಂದ್ರೆ ನೀವು ದೊಡ್ಡ ಗಡಿಯಾರೆ ಹಾಕಿಬಿಟ್ಟಿದ್ದಾರೆ ಸಮಯದ ಪರಿಪಾಲನೆ ಸಾಮಾನ್ಯ. ಸೊ ಈ ಸಂದರ್ಭದಲ್ಲಿ ನನ್ನ ಜೊತೆ ಡಾಕ್ಟರ್ ES ಪಾಟೀಲ್ ಅವರು ಬಂದಿದ್ದಾರೆ. ಬಹಳ ಹಿರಿಯ ಕಲಾವಿದರು, ಬಸವತತ್ವ ಅಭಿಮಾನಿಗಳು. ಸುಮಾರು ವಚನಗಳ ಮೇಲೆ ಸಾಕಷ್ಟು ಚಿತ್ರಗಳನ್ನು ಬಿಡಿಸಿ ಹಲವಾರು ಕಲಾವಿದರನ್ನು ಬೆಳೆಸಿ ನಮ್ಮ ಬಸವಯುಗ ವೈಭವಕ್ಕೆ ಬೆನ್ನೆಲುಬಾಗಿ ಅವರು ಸಹಕಾರ ಕೊಟ್ಟರು. ಇಡೀ ಆ ಗ್ರಂಥದಲ್ಲಿ ಚಿತ್ರದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಎಲ್ಲ ಮಾರ್ಗದರ್ಶನ ಅವರು ಕೊಟ್ಟಿರುವಂಥದ್ದು. ಇವತ್ತು ಅವರಿಗೆ ಈ ವಿಚಾರ ಹೇಳಿದಾಗ ಜಹೀರಾಬಾದ್ ವಿಷಯ ಕೇಳಿದ್ರು ಅವರು. ನಾನು ಪ್ರತ್ಯಕ್ಷ ನೋಡಬೇಕಾಗಿದೆ, ನಾನು ಬರ್ತೀನಿ ಅಂತಂದ್ರು. ಸೊ ಅವರು ಇವತ್ತು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಇನ್ನೊಂದ್ಸರಿ ಅವರಿಗೆ ಸ್ವಾಗತವನ್ನು. ಅದೇ ರೀತಿಯಾಗಿ ಈ 43 ಜನ ಕಲಾವಿದರು ಏನು ಚಿತ್ರವನ್ನು ಕಳಿಸ್ಕೊಂಡಿದ್ದೀವಿ, ಅದರಲ್ಲಿ ಒಬ್ಬ ಕಲಾವಿದರು ಇಲ್ಲಿ ನಮ್ಮ ಜೊತೆ ಬಂದಿದ್ದಾರೆ. ಅವರೇ ರಾಜ್ಕುಮಾರ್ ಶಂಭು ಅವರು. ಅವ್ರ ಚಿತ್ರವೂ ಸಹ ನಾವು ಗ್ರಂಥದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಅವರು ಗುಲ್ಬರ್ಗ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಇವತ್ತು ಮಧ್ಯಾಹ್ನ ಬೀದರಲ್ಲಿ ಒಂದು ಔತಣಕೂಟ ಮಾಡಿ ಅವರಿಗೆ ನಾವು ಗೌರವ ಮಾಡ್ಬೇಕು ಅನ್ಕೊಂಡಿದ್ವಿ. ಇಂಥ ಸೌಭಾಗ್ಯ, ಇಂಥ ಕಾರ್ಯಕ್ರಮದೊಳಗೆ ಅದು ಏನು ಅಲ್ಲ ಅಂತ ತಿಳ್ಕೊಂಡು ಅವರಿಗೂ ಬರ್ಮಾಡ್ಕೊಂಡಾಗ ಭಾಳ ಪ್ರೀತಿ, ಭಾಳ ವಿಶ್ವಾಸದಿಂದ ಬಂದಿದ್ದಾರೆ ಅವರು. ಸೊ ಅವರಿಗೂ ಭಾಳ ಇನ್ನೊಂದ್ಸರಿ ತಮ್ಮ ವತಿಯಿಂದ ನನ್ನ ವತಿಯಿಂದ ಭಾಳ ಪ್ರೀತಿಯಿಂದ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಾಗಿ ಪ್ರಭು ಅನ್ನೋರು ಸುಮಾರು ಒಂದು 30-35 ವರ್ಷ ಹಿಂದ ಪರಿಚಯ ಆಗಿದ್ದು, ನೋಡೋದಕ್ಕೆ ಗ್ಯಾಪ್ ಆಗಿತ್ತು. ಅವರು ಸಹ ನಮ್ಮ ಜೊತೆ ಬಂದಿದ್ದಾರೆ. ಆಮೇಲೆ ನಮ್ಮ ವಾಹನ ಚಾಲಕ ನಮ್ಮ ಶಿವಕುಮಾರ್ ಅವರಂತೂ ನನ್ನ ನೆರಳಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದ್ಭುತ ವ್ಯಕ್ತಿ. ಅದು ಏನು ಸೇವೆ ಭಾವನೆ ಅಂಥವರೆಲ್ಲ ಇದ್ದಾರಂತೆ. ಇಂಥ ದೊಡ್ಡ ಗ್ರಂಥ ಬರ್ಲಿಕ್ಕೆ ಆಯಿತು. ಆಮೇಲೆ ಇದು ಶರಣರು ಅವರ ಕೆಲಸ ಮಾಡಿಸ್ಕೊಂಡಿದ್ದಾರೆ.
ನಾವು ಮಾಡಿದೀವಿ ಅಂದ್ರೆ ಭಾಳ ಸಣ್ಣವರಾಗ್ತೀವಿ ಅನ್ಲೋಬಾರ್ದು. ಸೊ ಇಂಥ ಈ ಸಂದರ್ಭದಲ್ಲಿ ಇನ್ನೊಂದು ಸರಿ ಎಲ್ಲರಿಗೂ ತಮಗೂ ಮಾತೆಯರಿಗೂ ಎಲ್ಲರೂ ಶರಣಗಳನ್ನು ಸಲ್ಲಿಸಿ ದಯವಿಟ್ಟು ಇವತ್ತಿಂದೇನು ಫೋಟೋ ಏನು ತೆಗಿತೀರಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಸರಿಯಾಗಿ ಬರಂಗೆ ತೆಗೀರಿ. ಮುಂದೆ ಒಂದು ವರ್ಷ ರೀತಿ ಎಲ್ಲ ಕಡೆ ಕಾರ್ಯಕ್ರಮ ಆದಮೇಲೆ ಒಂದು ಸಣ್ಣ ಪುಸ್ತಕ ಬರ್ತದೆ. ಇಲ್ಲಿ ಇಂಥ ದಿವಸ ಕಾರ್ಯಕ್ರಮ ಆಯಿತು, ಇದರ ವರದಿ ಬರ್ತದೆ, ಕೆಲವು ಫೋಟೋಗಳೆಲ್ಲ ಹಾಕಿ ಅದೊಂದು ಸ್ಮರಣ ಸಂಚಿಕೆ ಮಾಡಬೇಕು ಅಂತ ಹೇಳಿ ಆಲೋಚನೆ ಇದೆ. ಅದಕ್ಕೆಲ್ಲ ತಾವು ಸಹಕಾರ ಕೊಡ್ತೀರ ಅಂತ ತಿಳ್ಕೊಂಡು ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿ ಸೋಮಶೇಖರ್ ಸರ್ ಅಂತ ವಿನಂತಿ ಮಾಡ್ತಾರೆ. ಇಲ್ಲಿಯವರೆಗೆ ಬಸವಯುಗ ಪುಸ್ತಕದ ರೂಹಾರಿಗಳು, ಲೇಖಕರು, ಮುದ್ರಕರು ಆದಂಥ ನಮ್ಮ ಆತ್ಮೀಯ ಶರಣರು ಶ್ರೀ ಶ್ಯಾಮಲಿಂಗ್ ಜವಳಿಯವರು ಪುಸ್ತಕದ ಕುರಿತು ಎಲ್ಲ ವಿಷಯಗಳನ್ನು ತಿಳಿಸಿದರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಂದು ಸಲ ಹಾರ್ದಿಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ಹಿರಿಯ ಶರಣರಾದ ಡಾಕ್ಟರ್ ಎಸ್ ಪಾಟೀಲ್ ಅವರನ್ನು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಜಹೀರಾಬಾದ್ ಲಿಂಗಾಯತ ಸಮಾಜದ ಪರವಾಗಿ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ನೀಡುತ್ತಾ ಅವರು ವೇದಿಕೆ ಮೇಲೆ ಬಂದು ತಮ್ಮ ಅನುಭವದ ನುಡಿಗಳನ್ನು ನಮ್ಮೆಲ್ಲರ ಜೊತೆ ಹಂಚಿಕೋಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ. ಎಲ್ಲ ಶರಣ ಶರಣಿಯರಿಗೆ ಶರಣಾರ್ಥಿ. ನನ್ನ ಸೌಭಾಗ್ಯ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಅಂತ ನಾನು ಊಹಿಸಿರಲಿಲ್ಲ. ಪವಿತ್ರವಾದ ಈ ಸ್ಥಳದಲ್ಲಿ ಪ್ರಾರ್ಥನೆ ಇವೆಲ್ಲ ನೋಡಿದಾಗ ಇದು ಒಂದು ಸಣ್ಣ ಅನುಭವ ಮಂಟಪವೇ ಅಂತ ಅನಿಸ್ತದೆ ನನಗೆ. ಈ ಸಂದರ್ಭದಲ್ಲಿ ನಾನು ಶ್ಯಾಮಲಿಂಗ್ ದೇವಡಿಯವರಿಗೆ ಹೇಳಿದೆ, ಅವರೆಲ್ಲ ಹೀಗೆ ಒಂದು ಕಾರ್ಯಕ್ರಮ ಇದೆ ಬರ್ತೀರಾ ಅಂತ. ಇಲ್ಲಿ ಸರ್ ನಾನು ತಪ್ಪಿಸೋದೆಲ್ಲ ನೀವು ಭಾಳ ಸಲ ಹೇಳಿದ್ದೀರಿ ಮತ್ತು ನಾನು ಭಾಳ ಕಡೆ ಕೇಳಿದ್ದೇನೆ, ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಗಳಾಗ್ತಾಯಿವೆ ಶರಣರ ಬಗ್ಗೆ ಅಂತ ಅನ್ನೋದು. ನಮ್ಮ ಸಮಾಜ ಭಾಳ ಇದಕ್ಕೆ ಸ್ಪಂದನೆ ಕೊಡ್ತಾ ಇದೆ ಅಂದಾಗ ನಾನು ಯಾಕೆ ಬರಬಾರ್ದು ಅಂತ ಅವ್ರು ಕೇಳಿಕೊಂಡೆ. ನಾನು ಅವ್ರ ಜೊತೆ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚೇನು ಮಾತಾಡೋದಿಲ್ಲ. ಅದು ನನ್ನೊಬ್ಬ ಚಿತ್ರಕಲಾವಿದ. ನಾನು ಕಲಾವಿದನಾಗಿ ಬೆಳೆಯಲು ಶರಣರೇ ಕಾರಣ. ನಮ್ಮ ಕಲಬುರಗಿಯಲ್ಲಿ ಮಾತೆ ಮಹಾದೇವರು ಲಿಂಗಾನ ಸ್ವಾಮಿಗಳು 34 ವರ್ಷದಿಂದ ಬಂದಾಗ ನನಗದು ಪ್ರಭಾವ ಇತ್ತು. ಮಾತೆ ಮಹಾದೇವರು ನಮ್ಮ ಮನೆಗೆ ಬಂದಿದ್ದರು, ಲಿಂಗಾನಂದ ಸ್ವಾಮಿಗಳು ಬಂದಿದ್ದರು. ಅದಕ್ಕೆ ಏನೋ ಒಂದು ಇಟ್ಟಿದ್ದು, 1,000 ರೂಪಾಯಿ ಕೊಟ್ಟರೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಮಾತೆ ಮಹಾದೇವರು ಅವರಿಗೆ ಹೇಳಿದರು. ಆಯಿತು ಅಂತ ಬಂದೆ. ಅದು ನನಗೆ ಅದರ ಪ್ರಭಾವ ಇತ್ತು. ನಾನೊಬ್ಬ ಕಲಾವಿದನಾಗಿದ್ದರಿಂದ ನಾನು ವಚನಗಳ ಮೇಲೆ, ಶರಣರ ಜೀವನಗಳ ಮೇಲೆ ಕಲಾಕೃತಿಗಳನ್ನು ಮಾಡಿಕೊಂಡು ನಿವೃತ್ತಿಯ ನಂತರ ನಾನು ಅನೇಕ ಕಲಾಕೃತಿಗಳನ್ನು ಮಾಡಿ ನನ್ನದೇ ಆದಂಥ ಒಂದು ಗ್ಯಾಲರಿಯನ್ನು ಪ್ರಾರಂಭ ಮಾಡಿದ್ದೇನೆ. 22 ವರ್ಷ ಆಯಿತು. ಅಲ್ಲಿ ವಿಶೇಷವಾಗಿ ಗ್ಯಾಲರಿಯಲ್ಲಿ ವಿಶೇಷ ಕಾರ್ಯಕ್ರಮ ಎಂದರೆ ಶರಣರ ಕುರಿತು ಪ್ರದರ್ಶನ, ವಚನಗಳ ಕುರಿತು ಚಿತ್ರಕಲಾ ರಚನೆ, ಶಿಬಿರ ಮತ್ತು ಪ್ರದರ್ಶನ. ಇದು 22-23 ವರ್ಷಗಳಿಂದ ನಾನು ಮಾಡ್ತಾ ಬಂದಿದ್ದೇನೆ. ಈಗ ಇತ್ತೀಚಲಾಗಿ ನಾನು ಒಂದು ಹೊಸ ವಿಭಾಗವನ್ನು ಪ್ರಾರಂಭ ಮಾಡಿದ್ದೇನೆ, ಶರಣ ಸಂಸ್ಕೃತಿ ದೃಶ್ಯಕಲಾ ಸಂಗ್ರಹಾಲಯ ಹಾಗೂ ಸಾಂಸ್ಕೃತಿಕ ಕೇಂದ್ರ ಅಂತ. ಅಂದರೆ ಅಲ್ಲಿ ಮುಖ್ಯವಾಗಿ ಉದ್ದೇಶ ಏನಂದರೆ, ನಮಗೆ ಶರಣ ಸಾಹಿತ್ಯ ಭಾಳ ದೊಡ್ಡದಾಗಿ ಬೆಳೆದಿದೆ, ವಿಮರ್ಶೆಗಳು ಬಂದಿವೆ, ಕನ್ನಡದಲ್ಲಿ ಸಾಕಷ್ಟು ಪುಸ್ತಕಗಳು ಬಂದಿವೆ. ಆದರೆ ಇನ್ನೊಂದು ಸಂಗೀತದಲ್ಲಿಯೂ ಕೂಡ ಸ್ವಲ್ಪ ಸಾಕಷ್ಟು ನಮ್ಮ ಸಿದ್ದರಾಮ ಜಂಬಲ್ನೇನಿಯವರು, ಮಲ್ಲಿಕಾರ್ಜುನ ಮನ್ಸೂರು ಒಂದು ಕಾಲ ಇತ್ತು, ಅವಾಗ ಹೇಳ್ತಾ ಇದ್ರು ವಚನಗಳನ್ನು ಹಾಡಲಿಕ್ಕೆ ಬರೋದಿಲ್ಲರಿ ಅಂತ. ಆದರೆ ಮಲ್ಲಿಕಾರ್ಜುನ ಮನ್ಸೂರು ಅಕ್ಕ ಕೇಳೋವಾಗ ನಾನೊಂದು ಕನಸು ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಜಂಬಲ್ನೇನಿಯವರು ಅದನ್ನು ಭಾಳ ಮುಂದುವರಿಸ್ಕೊಂಡು ಹೋಗ್ಬಿಟ್ರು. ಈಗ ಎಲ್ಲಿದಲ್ಲಿ ನೀವು ಕ್ಯಾಸೆಟ್ಗಳನ್ನು ಕೇಳ್ತಾ ಇದ್ದೀರಿ. ಆದರೆ ಎಲ್ಲಿ ತಿಂದು ಉಳಿದಿದೆ ಅಂದರೆ ನಮ್ಮ
ಚಿತ್ರಕಲೆ ದೃಶ್ಯಕಲೆಯಲ್ಲಿ ಸ್ವಲ್ಪ ನಾವು ಹಿಂದುಳಿದಿದ್ದೇವೆ ಅಂತ ನನಗನ್ನಿಸ್ತು. ಅವರು ಎಷ್ಟು ಮುಂದುವರೆದಿದ್ದಾರೆ, ನಾವು ಇನ್ನೂ ಆ ಮಟ್ಟಿಗೆ ಮುಂದುವರೆದಿಲ್ಲ. ಈ ವಿಷಯದಲ್ಲಿ ನಾನು ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೇನೆ. ಸಹಜವಾಗಿ 4 ವರ್ಷಗಳ ಹಿಂದೆ, ಬಹುಶಃ 3-4 ವರ್ಷಗಳ ಹಿಂದೆ ಶ್ಯಾಮಲಿಂಗ ಜವಳಿಗೆಯವರು ಅಮರಗಣಗಳ ಕಾಯಕ ಚಿತ್ರದ ಒಂದು ಪುಸ್ತಕದ ಬಗ್ಗೆ ಕಲಬುರಗಿಗೆ ಬಂದಾಗ ಅದು ಬಿಡುಗಡೆನೂ ಆಯಿತು. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಸರ್, ನಾನು ಈ ಸಲ ಒಂದು ಹೊಸ ಯೋಜನೆ ಮಾಡಿದ್ದೇನೆ. ಏನ್ರಿ ಅಂದರೆ, ನಾನು ಕೇವಲ ಸಾಹಿತ್ಯದಿಂದಲೇ ಬಹಳಷ್ಟು ಬರ್ತು ಬಂದಿದೆ, ಆದರೆ ಚಿತ್ರಗಳ ಮುಖಾಂತರ ನಾನು ಶರಣರನ್ನು ಪರಿಚಯ ಮಾಡಿಕೊಡ್ಬೇಕಂತ ಮಾಡಿದ್ದೇನೆ. ಅದು ಆಲ್ರೆಡಿ ಈಗ ಅನೇಕ ಜನ ಕಲಾವಿದರು ಮಾಡಿದ್ದಾರೆ. ನಮ್ಮಲ್ಲಿ ಬೀದರ್ನವರು ಮುಗುಳಿ ಅಂತ ದೊಡ್ಡ ಕಲಾವಿದರು ಸಾವಿರಾರು ಕಲಾಕೃತಿಗಳನ್ನು ಮಾಡಿದ್ದಾರೆ. ಬೀದರ್ನಲ್ಲಿ ಎಲ್ಲಿ ಮಠಕ್ಕೆ ಹೋಗ್ರಿ, ಎಲ್ಲಿ ಹೋಗ್ರಿ ಅವರೇ. ಈಗ ಅನೇಕ ಕಡೆ ಆಗಿದೆ. ಅದಕ್ಕೆ ಸಮಗ್ರವಾಗಿ ಒಂದು ರೂಪ ಕೊಡಬೇಕನ್ನೋ ಒಂದು ವಿಚಾರ ಶ್ಯಾಮಲಿಂಗ ಜವಳಿಯವರಿಗೆ ಬಂದಿತ್ತು. ಆಯ್ತು ಸರ್, ನಾವು ಕಲಾವಿದರಾಗಿ ನಾವು ತಮಗೇನು ಬೇಕು ಹೇಳಿ ನಾವು ಸಹಾಯ ಮಾಡ್ತೇವೆ ಅಂತ. ಅದು ಸುಮಾರು 3 ವರ್ಷಗಳ ಒಂದು ಸತತ ಪ್ರಯತ್ನ. ಮತ್ತು ನಮ್ಮ ಎಲ್ಲ ಕಲಾವಿದರು, ಸುಮಾರು 40 ಜನ ಕಲಾವಿದರು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಬಹಳ ಅದ್ಭುತವಾದ ಗ್ರಂಥ. ಬಹುಶಃ ನಾನು ಅನೇಕ ಗ್ರಂಥಗಳನ್ನು ನಾನು ಇಟ್ಕೊಂಡಿದ್ದೇನೆ. ವಿಶೇಷವಾಗಿ ವಚನಗಳ ಮೇಲೆ ಚಿತ್ರ ಬಿಡಿಸಿದ್ದಾರೆ, ಶರಣರ ಜೀವನ ಮೇಲೆ ಚಿತ್ರ ಬಿಡಿಸಿದ್ದಾರೆ. ಅದು ಎಲ್ಲಿ ಅದರ ಪ್ರಕಟ ಆಗಿಲ್ಲ ಅಷ್ಟೇ. ಆ ಪ್ರಕಟ ಆಗುವಂಥ ಒಂದು ಕೆಲಸ ಶ್ಯಾಮಲಿಂಗ ಜವಳಿಗೆಯವರು ಮಾಡ್ತಾ ಇದ್ದಾರೆ ಅಂದಾಗ ನಾವು ಎಲ್ಲ ಕಲಾವಿದರು ನಿಮಗೆ ಸಹಕಾರ ಕೊಡ್ತೇವೆ ಅಂತ ಅವರಿಗೆ ಭರವಸೆ ಕೊಟ್ಟೇವೆ. ಅದೇ ರೀತಿಯಾಗಿ ಬಹುಶಃ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಕೂಡ ಎಲ್ಲ ಕಲಾವಿದರ ಕಲಾಕೃತಿಗಳನ್ನು ಒಂದೇನೆ ಸೇರಿಸಿ, ಅದು ಹಿಂದೆ ಪ್ರಿಂಟ್ ಆಗಿರ್ಬೋದು, ಮುಂದೆ ಆಗಿರ್ಬೋದು, ಅಥವಾ ಅನೇಕ ಕಲಾವಿದರು ಕೆಲವರು ಮಾಡಿಯೂ ಕೊಟ್ಟಿದ್ದಾರೆ. ಅಂತಹ ಒಂದು ಕಲಾಕೃತಿಗಳ ಒಂದು ಸಂಗ್ರಹ. ಅವ್ರು ಹೇಳಿದ್ರು, ಇದರಲ್ಲಿ ನಾನು 50-60% ಚಿತ್ರಗಳನ್ನು ಹಾಕ್ತೇನೆ ಅಂತ. ಕೇವಲ ಓದುವುದಷ್ಟೇ ಅಲ್ಲ, ನೋಡುವ ಮುಖಾಂತರವೂ ಕೂಡ ಜನರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶ ಅವರು ಬಹಳ ದೊಡ್ಡದಿತ್ತು. ಆ ಉದ್ದೇಶಕ್ಕೆ ನಾವೆಲ್ಲ ಸಹಕಾರ ನೀಡಿದೆವು. ಆ ಸಹಕಾರದಂತೆ ಇವತ್ತು ಅವರಿಗೆ ನಾವು ಚಿತ್ರಕಲಾವಿದರ ವತಿಯಿಂದ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಚಿತ್ರಕಲಾಕೃತಿಗಳನ್ನು ಬಳಸಿ ಕಲಾವಿದರನ್ನು ಪರಿಚಯ ಮಾಡಿಕೊಟ್ಟರು. ಒಬ್ಬ ಕಲಾವಿದ ಒಂದು ಭಾಗದಲ್ಲಿ ಇದ್ದಾನೆ, ಇನ್ನೊಂದು ಕಲಾವಿದ ಇನ್ನೊಬ್ಬ ಮೈಸೂರಿನಲ್ಲಿ ಇದ್ದಾನೆ. ಮೈಸೂರಿನವರಿಗೂ ಎಲ್ಲರೂ ಸೇರಿಸಿ ಒಂದು ಗ್ರಂಥ ಏನು ಬರ್ತಾ ಇದೆ, ಇಡೀ ಭಾರತದಲ್ಲಿ ತಿರುಗಾಡ್ತಾ ಇದೆ ಅಂದಾಗ ಇಲ್ಲಿ ಕಲಾವಿದರ ವತಿಯಿಂದ ನಾನು ಫಸ್ಟ್ ಟೈಮ್ ಅವ್ರಿಗೆ ಹೇಳಿದೆ, ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ಕಲಾವಿದರನ್ನು ಬಳಸಿಕೊಂಡು ನೀವು ಮಾಡ್ತಾ ಇದ್ದೀರಿ. ಇದು ಇಲ್ಲಿಯವರೆಗೆ ಆಗಿಲಾರ್ದಂತಹ ಒಂದು ದೊಡ್ಡ ಕೆಲಸ, ಮಹಾನ್ ಕೆಲಸ. ಯಾವ ಕಲಾವಿದರನ್ನು ಬಿಟ್ಟರೆ ಬಹುಶಃ ನನಗನ್ಸಿದೆ, ನಾನೆಲ್ಲ ಕಲಾವಿದನಾಗಿ ಅನೇಕ ಕಡೆ ಹೋಗಿದ್ದೇನೆ. ಎಲ್ಲ ಧಾರವಾಡ, ಬೆಳಗಾವಿ, ಅಲ್ಲಿ ಇಲ್ಲಿ ನನಗೆ ಗೊತ್ತಿಲ್ಲದಂಥ ಜಗದಲ್ಲಿಯೂ ಕೂಡ ಅವರು ಹೋಗಿ ಆ ಕಲಾವಿದರನ್ನು ಭೇಟಿಯಾಗಿ ಅವರ ಕಲಾಕೃತಿಗಳನ್ನ ತಗೊಂಡು ಇದೇನು ಪ್ರಿಂಟ್ ಮಾಡಿದ್ದಾರೆ. ಬಹುಶಃ ಇಡೀ ಭಾರತದಲ್ಲಿ ಕೂಡ ಬಸವಣ್ಣನ ಬಗ್ಗೆ, ವಚನಗಳ ಬಗ್ಗೆ, ಶರಣರ ಬಗ್ಗೆ ಇಂಥ ಒಂದು ಗ್ರಂಥ ಬಂದಿಲ್ಲ. ಮುಂದೆ ನೋಡೋಣ, ಶ್ಯಾಮಲಿಂಗ ಜವಳಿಗೆಯವರು ಅಂತ ಮತ್ತೆ ಯಾರು ಬರ್ತಾರೆ ಗೊತ್ತಿಲ್ಲ. ನಮ್ಮ ಶ್ಯಾಮಲಿಂಗ ಜವಳಿಗೆ ಕೆಲಸ ಮಾಡ್ತಾರೆ ಅಂತ ನಮಗೂ ಗೊತ್ತಿತ್ತು. ಅದಕ್ಕೆ ಮೊನ್ನೆ ಕಾರ್ಯಕ್ರಮದಲ್ಲಿ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಆ ಕಾರ್ಯಕ್ರಮ ಎಂಗೇಜ್ ಮಾಡಿದ್ರು. ಬಹಳ ಸಂತೋಷಪಟ್ಟರು. ಆ ಪುಸ್ತಕ ನೋಡಿದ ಕೂಡಲೇ ಅವ್ರು ಹೇಳಿಬಿಟ್ರು, ಇಲ್ಲಪ್ಪ ನಾನೇ ಇದನ್ನು ಆರ್ಗನೈಸ್ ಮಾಡಿಬಿಡ್ತೇನೆ. ಅದು ಅಷ್ಟು ಪ್ರಭಾವ ಬೀಳ್ತು. ಜೊತೆಗೆ ನಾವು ಶರಣಬಸವೇಶ್ವರ ಸಂಸ್ಥಾನದ ಅವ್ವ ಅವ್ರ ಹತ್ರ ಹೋಗಿದ್ದೆವು ಪುಸ್ತಕ ತಗೊಂಡು. ಅವರು ಆಲ್ರೆಡಿ ಅವರಿಗೆ ಪುಸ್ತಕ ಕೊಟ್ಟಿದ್ದು. ಅವರ ಪುಸ್ತಕ ನೋಡಿ ಅವರು ಹೋಗಿದ್ದು. ನಾನು ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಚಿತ್ರಕಲಾ ಪ್ರಾಧ್ಯಾಪಕನಾಗಿ ಕಾಲೇಜಿನಲ್ಲಿ ಕೆಲಸ ಮಾಡಿದ್ದೆ. ಅವರು ಒಂದು ಮಾತು ಹೇಳಿದ್ರು, ಈ ಪುಸ್ತಕ ನೋಡಿದ ಮ್ಯಾಕೆ ಪಾಟೀಲ್ರಿ ಮತ್ತು ಜವಳಿಗೆಯವರೇ, ನಾವು ಶರಣಬಸವೇಶ್ವರ ಬಗ್ಗೆ ಒಂದು ದೊಡ್ಡ ಗ್ರಂಥ ಮಾಡಿಬಿಡ್ತೀವಿ, ನೀವಿಬ್ಬರು ನಮಗೆ ಪೂರಕ ಆಗಲ್ಲ. ನಮ್ಗೆ ಬಹಳ ಸಂತೋಷ ಅನ್ನಿಸ್ತು. ಅಂದರೆ ಆ ಪುಸ್ತಕ ನೋಡಿಕೊಂಡು ಅವ್ರ ಪ್ರಭಾವ ಆಗಿದೆ. ಎಷ್ಟು ಸೈಂಟಿಫಿಕ್ ಆಗಿ, ಎಷ್ಟು ಯಾವುದನ್ನೂ ಬಿಟ್ಟಿಲ್ಲ ಅಂತ ಅನಿಸ್ತು ನನಗೆ. ಎಲ್ಲಿ ಕಾರ್ನರ್ನಲ್ಲಿ ಆ ಪುಸ್ತಕ ಪ್ರಿಂಟ್ ಆಗಿ ಬಂದದ್ದು ಫಸ್ಟ್ ಕಾಪಿ ನನಗೆ ಕೊಟ್ಟಿದ್ರು. ಪಾಟೀಲ್ ಇದ್ರ ಬಗ್ಗೆ ಏನು ರಿಯಾಕ್ಷನ್ ಅಂತ ಹೇಳಿ ನಾನು ನೋಡಿದೆ. ಬಹಳ ಅದ್ಭುತ ಗ್ರಂಥ, ಮಹಾಗ್ರಂಥ. ಅಂಥ ಒಂದು ಕಾರ್ಯ ನಾನು ಅವರಿಗೆ ಹೇಳಿದೆ, ಸರ್ ಇದೊಂದು ಸುಮ್ಮನೆ ಅದರೊಂದು PhD ಅನ್ನು ಸಿಗ್ತಿರ್ತಾರೆ ನಿಮಗೆ. ಯಾಕಂದ್ರೆ PhD ಕ್ಷೇತ್ರ ಕಾರ್ಯ ಇರ್ತದೆ, ಎಲ್ಲ ಇರ್ತದೆ. ಅದೆಲ್ಲ ಕ್ಷೇತ್ರ ಕಾರ್ಯನೂ ಮಾಡಿರಿ, ಸಾಹಿತ್ಯನೂ ಬೆಳೆಸಿರಿ, ಆಮೇಲೆ ಚಿತ್ರಗಳನ್ನು ಬೆಳೆಸಿರಿ, ಇಲ್ಲೊಂದು PhDನೇ ಆಗ್ತಿತ್ತಲ್ಲ ಅಂತ ಹೇಳಿ. ಇನ್ನೊಬ್ಬರು ಗೆಳೆಯರಿದ್ದರು. ಅವರು ಈಗ ಹಂಪಿ ಯೂನಿವರ್ಸಿಟಿದೊಳಗೆ ಪ್ರೊಫೆಸರ್. ಸರ್ ನಮ್ಗೆ ಕೊಡೋದಿತ್ತು, ನಾವು ನಿಮ್ಗೆ PhDನೇ ಕೊಡ್ತಿದ್ದೇವಲ್ಲ. ಸೊ ಇಂಥ ಒಂದು ಗ್ರಂಥ ಬಂದಿದೆ. ಬಹಳ ಸಂತೋಷ ಆಗಿದೆ. ಎಲ್ಲ ಕಡೆ ಬಹಳ ನೋಡಿ ಸಂತೋಷಪಟ್ಟಿದ್ದೆ. ತಾವೆಲ್ಲ ಈ ರೀತಿ ಸಹಕಾರ ನೀಡಿ ಈ ಒಂದು ಗ್ರಂಥ ಇನ್ನೇನು ಬಹಳ ಕೆಲಸ ಇದೆ ಅವ್ರದ್ದು, ಇಲ್ಲಂತಿಲ್ಲ. ಆದರೆ ಅವರಿಗೆ
ನಾನು ಪ್ರಪ್ರಥಮವಾಗಿ ಕಲಾವಿದರ ನಮ್ಮ ಎಲ್ಲ ಕಲಾವಿದರ ಬಳಗದ ವತಿಯಿಂದ ಪ್ರಪ್ರಥಮವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ತಾವೆಲ್ಲ ಇದಕ್ಕೆ ಸಹಕಾರ ನೀಡಿದ್ದೀವಿ. ಮತ್ತು ನನಗೆ ಇಲ್ಲಿ ಬರಲಿಕ್ಕೆ ಒಂದು ಅವಕಾಶ ಸಿಕ್ತು, ಮಾತಾಡಲಿಕ್ಕೆ ತಾವು ಅವಕಾಶ ಕೊಟ್ಟಿರಿ. ತಮಗೆ ಅಭಿನಂದನೆಯನ್ನು ಸಲ್ಲಿಸಿ ನಾನು 2 ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಸುಮ್ಮನೆ ಒಂದು ಸಣ್ಣ ಘಟನೆ ಆಗಿರೋದಿಲ್ಲ ಆಗ್ತೀನಿ. ಯಾಕಂದ್ರೆ ಬಹಳಷ್ಟು ಮಾತಾಡಿದ್ರೆ ಬಾಯಿ ನೋಯ್ತದಂತ ಸ್ವಲ್ಪ ಮಧ್ಯದಲ್ಲಿ ರೆಸ್ಟ್ ತಗೊಂಡು ಮಾತಾಡ್ತೀನಿ. ಮಾತಾಡೋದು ನನಗೆ ಅಭ್ಯಾಸ ಇಲ್ಲ. ನನಗೆ ಏನಿದ್ರು ಓದ್ರಿ ಬರೀರಿ. ಹಿಂಗೆ ಸಮಾಲೋಚನೆ ಸಭೆ ಮಾಡಬೇಕಾದ್ರೆ ಧಾರವಾಡಕ್ಕೆ ಹೋಗಿದ್ದೆ. ಅಲ್ಲಿ ಸುಮಾರು 60-70 ಜನ ಸಾಹಿತಿಗಳು, ಕಲಾವಿದರು ಎಲ್ಲ ಸಭೆ ಮಾಡಿ ಇದು ಮಾಡಿದ್ರು. ಅಲ್ಲಿ ಒಬ್ಬರು ಸೀನಿಯರ್ ಆರ್ಟಿಸ್ಟು ಮಹಾವೀರ್ ಬಾಳಿಕೈ ಅಂತ ಜೈನ ಸಮಾಜದವರು, ಹಿರಿಯ ವೃದ್ಧರವರು ಆ ಸಭೆಗೆ ಬಂದಿದ್ರು. ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಜವಳಿಯವರೇ ಇಲ್ಲೇ ನಿಡ್ಸೋಸಿ ಅಂತದ, ನಿಡ್ಸೋಸಿ ಹಾಕೋದು ಆಶೀರ್ವಾದ ತಗೊಂಡು ಬಂದರು, ಭಾಳ ಚಲೋ ಆಗ್ತದ ಅಂತ ಹೇಳಿದ್ರು. ಅಂದ್ಕೂಡಲೇ ನಾನು ಸಂಕಲ್ಪ ಮಾಡಿದ್ದೀನಿ, ಪುಸ್ತಕ ಹೊರಗೆ ಬರುತ್ತಾನ ರಾಜಕಾರಣಿಗಳು, ಮಠಾಧೀಶರು ಯಾರೂ ಇದ್ರೊಳಗೆ ಇನ್ವಾಲ್ವ್ ಆಗೋದು ಬೇಡ, ಶರಣೆಯರು ಮಾತ್ರ ಅವ್ರ ವಿಚಾರಗಳು ಮಾತ್ರ ಇದರಲ್ಲಿ ಸೇರಿಸ್ಬೇಕು ಅನ್ನೋದು ಸಂಕಲ್ಪ ಮಾಡಿದ್ರು. ದಯವಿಟ್ಟು ಕ್ಷಮೆ ಮಾಡಿರಿ ಅಂತಂದರು. ಆದರೆ ಅವರು ನಾನು ಕಷ್ಟಪಡ್ತಾ ಇರೋದು ನೋಡಿ, ಇಲ್ಲ ಸರ್ ದಯವಿಟ್ಟು ನನ್ನ ಹಿರಿಯದಿನಿ, ನಿಮ್ಮ ತಂದೆ ವಯಸ್ಸಿದೆ ನನಗೆ, ದಯವಿಟ್ಟು ಒಂದು ಸರಿ ನೀವು ಹೋಗೋಣ ಅಂತಂದ್ರು. ನಂದು ಇನ್ನೊಂದೇನ್ರಿ ಭಾಳ ಒತ್ತಾಯ ಮಾಡ್ಬೇಕಂತಂದ್ರೆ ಅದು ಒತ್ತಾಯ ಮಾಡಿಸ್ಕೊಳಕ್ಕೆ ಆಗೋದಿಲ್ಲ. ಆಯ್ಲಪ್ಪ ಅವ್ರು ಸಂತೋಷ ಅಂದ್ರೂ ಆಗಲಿ ಅಂತ ಸರಿ ಅಂದ್ಬಿಟ್ಟು ಫೋನ್ ಮಾಡೋಣ ಅಂತ ನಂಬರ್ ಕೊಟ್ಟರು. ಫೋನ್ ಮಾಡಿದೆ. ಆ ಸ್ವಾಮಿಗಳು ನನಗೆ ಪರಿಚಯಿಸ್ತಾರೆ. 1994ರಲ್ಲಿ ನಂದು ಕಲಬುರಗಿಯಲ್ಲಿ 2 ದಿವಸ ಬಸವತತ್ವ ಸಮ್ಮೇಳನ ಮಾಡ್ಕೊಂಡಿದ್ದು, ಮದುವೆ ಮಾಡ್ಕೊಂಡಿದ್ದೆ. ಅವಾಗ ಇಲ್ಕಲ್ ಮಹಾಂತಪ್ಪಗಳು 33 ಜನ ಮಠಾಧೀಶರಲ್ಲಿ ಅವರು ಒಬ್ಬರು. ಅವಾಗೇ ಪಟ್ಟಾಭಿಷೇಕ ಆಗಿತ್ತು, ಅವ್ರು 2 ವರ್ಷನೂ ಆಗಿತ್ತು. ಸರಿ ಫೋನ್ ಮಾಡಿಬಿಟ್ಟು ನಮಸ್ಕಾರ ಬುದ್ಧಿ ಅಂತ, ನಮಸ್ಕಾರ ಅಂತ, ನಾನು ಶ್ಯಾಮಲಿಂಗ ಜವಳಿಗೆ ಎಲ್ಲ ಹೆಸರು ಕೇಳದಂಗೆ ಇರಲ್ಲ ಬುದ್ಧಿ. 94ರಲ್ಲಿ ನಮ್ಮ ಮದುವೆ ಕಲ್ಯಾಣ ಪದ್ಧತಿಗೆ ಬಂದಿದ್ದೆ, ಭಾಳ ಸಂತೋಷ ಹೇಳಿ ಜವಳಿಯವರೇ. ಸೊ ಎಲ್ಲ ಶರಣರ ಕೃಪೆಯಿಂದ ಒಂದು ಪುಸ್ತಕ ಒಳಗೆ ಪ್ರಕಟಪಡಿಸ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ತಮ್ಮ ಆಶೀರ್ವಾದ ಬೇಕು ಅಂತೇಳಿ ಬಾಳಿಕೈ ಶರಣರು ಹೇಳಿದ್ದಾರೆ. ಅದಕ್ಕೆ ಜವಳಿಯವರೇ ಯಾರು ಬರೀತೀರಿ ಪುಸ್ತಕ, ಯಾರು ಓದ್ತಾರೆ, ಇದೇ ಶಬ್ದ ಬಂತು. ಬುದ್ಧಿ ಇದು ಓದೋ ಪುಸ್ತಕ ಅಲ್ಲ, ಮೊದಲು ನೋಡೋ ಪುಸ್ತಕ, ಆಮೇಲೆ ಓದೋ ಪುಸ್ತಕ ಅಂತಂದ್ರೆ ಅದು ಏನೇ ಇದ್ರೆ ಯಾರು ತಗೊಳ್ತಾರೆ, ಯಾರು ಓದ್ತಾರೆ, ಯಾರು ಕಷ್ಟಪಡ್ತೀರಿ ನೀವು ಅಂತ. ಬುದ್ಧಿ ನೀವೇನು ಹೇಳ್ತಾ ಇದ್ರಿ ಬಹಳ ಸತ್ಯ ಮಾತು, ಸತ್ಯ ಮಾತು. ಆದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ನನಗೆ ಹೇಳ್ದಂಗೆ ಯಾರಾದರೂ ಹಳಕಟ್ಟಿ ಅವರಿಗೆ ಎಲ್ಲ ಇಷ್ಟು ಶ್ರೀಮಂತರಿದ್ದೀರಿ, ಇಷ್ಟೆಲ್ಲ ಸಂಪತ್ತದ ಆರಾಮಾಗಿ ಮಾಡಿಬಿಟ್ಟು ಯಾಕೆ ನೀವು ಮಾಡ್ತಾ ಇದ್ದೀರಿ ಅಂತ ಯಾರಾದರೂ ಸಮಾಜದವ್ರು ಹೇಳಿದ್ರಂದ್ರೆ, ಅವ್ರ ಮಾತು ಹಳಕಟ್ಟಿಯವ್ರು ಕೇಳಿ ಸುಮ್ಮನೆ ಕೂತಿದ್ರಂದ್ರೆ, ಬುದ್ಧಿ ಇವತ್ತು ನೀವು ನಾವು ಎಲ್ಲಿರ್ತಿದ್ದೇವೆ ಹೇಳಿ ಅಂತ ಹೇಳಿದ್ರು. ಹೇಳಿ ಫೋನ್ ಕಟ್ ಮಾಡಿಬಿಟ್ಟೆ. ಸ್ವಲ್ಪ ಭಾವುಕ ಆದ, ನಾನು ಮಾತಾಡಬಾರ್ದಾಗಿತ್ತು ದೊಡ್ಡವ್ರ ಜೊತೆ. ಆದರೆ ಅದು ಯಾಕೋ ನನಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಮುಂದೆ 10 ನಿಮಿಷದಲ್ಲಿ ಅವರಿಂದ ಫೋನ್ ಬಂತು. ಯಾಕೆ ಜವಳಿಯರು ಫೋನ್ ಕಟ್ ಮಾಡಿದ್ರಿ ಅಂತ. ಇಲ್ಲ ಬುದ್ಧಿ ದಯವಿಟ್ಟು ಕ್ಷಮಿಸಿ, ಏನೋ ನನಗೆ ಸ್ವಲ್ಪ ತೊದಲ್ತಾ ಮಾತಾಡ್ತೀನಿ ಅಂತ. ಇಲ್ಲ ನೀವು ಸತ್ಯ ಮಾಡ್ತಿದ್ದೀರಿ, ಅದ್ರ ಬಗ್ಗೆ ಏನೋ ಇದು ಬೇಡ, ಅದೇನು ನೋಡೋ ಪುಸ್ತಕ ಅಂತೀರಲ್ಲ, ಅದು ಹೆಂಗದ ತೋರಿಸ್ರಿ ಅಂತಂದು. ಆಯ್ತು ಬುದ್ಧಿ ಇನ್ನೊಂದ್ಸರಿ ಧಾರವಾಡಕ್ಕೆ ಬಂದಾಗ ತೋರಿಸ್ತೀನಿ ಅಂತ. ಮತ್ತೆ 1 ತಿಂಗಳಾದ್ಮೇಲೆ ಅಲ್ಲಿ ಸಮಾಲೋಚನೆ ಸಭೆ 2ನೇ ಸಭೆ ಆದಾಗ ಇಲ್ಲಿಂದ ನಾವು ಬೆಂಗಳೂರಿಂದ ಫೋನ್ ಮಾಡಿದ್ದೆ. ಬುದ್ಧಿ ಹಿಂಗೆ ಬರ್ತಾ ಇದ್ದೀನಿ, ಮತ್ತೆ ತಾವು ಭೇಟಿ ಮಾಡ್ತೀರ. ಅಲ್ಲಿ ಬರ್ತೀವಿ ಖಂಡಿತವಾಗ್ಲೂ, ಬನ್ನಿ ಮಠಕ್ಕೆ ಬನ್ನಿ ಅಂತ. ಸರಿ ಅಂತ ಅವರೆಲ್ಲ ನನಗೆ ಯಾರು ಹೇಳಿದ್ರು ಅವರೆಲ್ಲ ಕರ್ಕೊಂಡು ಒಂದು ಗಾಡಿ ಮಾಡ್ಕೊಂಡು ಹೋದ್ವಿ. ಹೋದ್ಮೇಲೆಲ್ಲ ಅವಲೋಕನ ಮಾಡಿದ್ರು. ಒಂದು 30-40 ಜನ ಭಕ್ತರೆಲ್ಲ ಕೂತಿದ್ರು. ಪುಸ್ತಕ ಅದು ನೋಡಿಬಿಟ್ಟು ಒಳಗಡೆ ರೂಮಲ್ಲಿ ಕರ್ಕೊಂಡು ಹೋದ್ರು. ನನಗೆಲ್ಲ ಭಕ್ತರಿಗೆ ಅಲ್ಲೇ ಕೂರಿಸಿ ನಾನು 10 ನಿಮಿಷ ಆಗಿ ಪರವಾಗಿಲ್ಲ, ಇವರಿಗೆಲ್ಲ ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟು ಅವ್ರು ಇಲ್ಲ ಇರಲಿ ಒಳಗಡೆ ಕರ್ಕೊಂಡು ಹೋದ್ರು. 20 ನಿಮಿಷ ಅವಲೋಕನ ಮಾಡಿದ್ರು. ಮಾಡಿಬಿಟ್ಟು ಅವ್ರು ಹೇಳಿದ್ದೇನೆಂದ್ರೆ,
ಹಾಗೆ ನಾನು ಮಾತಾಡಬಾರ್ದಾಗಿತ್ತು ನಿಮಗೆ ಅಂತ ಮಾತಾಡ್ತೀನಿ. ಬುದ್ಧಿ ನಾನು ಆ ಥರ ತಿಳ್ಕೊಂಡೇನಿಲ್ಲ. ನೋಡೋ ಪುಸ್ತಕ ಅಂತ ಕೇಳಿದ್ರಲ್ಲ, ಅದಕ್ಕೆ ತೋರ್ಸಕ್ಕೆ ಬಂದಿದ್ದೀನಿ. ಇದು ನೋಡೋ ಪುಸ್ತಕ ಹೌದು ಅಲ್ವಾ? ಇಲ್ಲ, ಭಾಳ ಸತ್ಯ ಇದೆ. ನಾಗಿ ದೇವರು ಒಳ್ಳೇದು ಮಾಡಿ ಆಯ್ತು. ನಿಮ್ದು ಅಕೌಂಟ್ ನಂಬರ್ ಕೊಡ್ರಿ ಅಂತ. ಅಕೌಂಟ್ ನಂಬರ್ ಯಾಕೆ ಬಂದಿದ್ದೀನಿ? ನಾನು ಆಶೀರ್ವಾದ ತಗೊಳ್ಳೋಕೆ ಬಂದಿದ್ದೀನಿ, ಸಹಾಯಕರಾಗಿ ಬಂದಿಲ್ಲ ನಾನು. ಯಾಕಂದ್ರೆ ಮಠ ಭಕ್ತರಿಂದ ನಡೆಯುವಂಥದ್ದು ಮಠ. ಮತ್ತೆ ನೀವು ಅವ್ರು ತೊಗೊಂಡು ನಮಗೆ ಕೊಡೋದು ಅದು ಬೇಡವೇ ಬೇಡ ಅಂತಂದ್ರೆ, ಇಲ್ಲ ಕೊಡ್ರಿ ಅಂತಂದ್ರೆ ಸರಿ. ಆ ಬುಕ್ಲೆಟ್ ಕೊಟ್ಟೆ. ಇದಾಯ್ತು. ನಾನು ಬೆಂಗಳೂರಿಗೆ ಹೋದ್ಮೇಲೆ 1 ವಾರ ಆದಮೇಲೆ 2 ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಹಾಕ್ತಾರೆ. 2 ಲಕ್ಷ ಹಾಕಿದ್ಮೇಲೆ ನಾನು ಫೋನ್ ಮಾಡಿದೆ ಮಠದ ಕಾರ್ಯದರ್ಶಿಗೆ, ಅವ್ರ PA ಫೋನ್ ಮಾಡಿದೆ. ಈಗೇನೋ ನಿಮ್ಮ ಮಠದ ಆವರಣದಲ್ಲಿರುವಂಥ ಬ್ಯಾಂಕ್ಲಿಂದ ನನಗೆ 2 ಲಕ್ಷ ರೂಪಾಯಿ ಬಂದಿದೆ, ಅದು ತಪ್ಪು ಬಂದಿದೆ ಅಥವಾ ಏನಾಗಿದೆ ನೋಡಿ, ಅದು ಸ್ವಲ್ಪ ತಿಳಿಸ್ಕೊಂಡಿದ್ದೀನಿ. ಇಲ್ಲ ಸರ್, ಬುದ್ಧಿಯವ್ರು ಹೇಳಿದ್ದಾರೆ ಹಾಕಿದ್ದೀವಿ ಅಂತ. ಬುದ್ಧಿಯವ್ರ ಜೊತೆ ಮಾತಾಡ್ಬೋದಾ ಅಂತ. ಸರ್ ಅವ್ರು ಪೂಜೆದಲ್ಲಿದ್ದಾರೆ, ಆಮೇಲೆ 1 ಅವರ್ ಬಿಟ್ಟು ಮಾತಾಡಿದೆ. ಸರಿ, ಮತ್ತೆ 1 ತಾಸು ಆದಮೇಲೆ ಮಾತಾಡಿದೆ. ಬುದ್ಧಿ ಈ ಥರ ನೀವು ಇದು ಮಾಡಿದ್ರೆ ನಾನು ಹಣ ವಾಪಸ್ ಕಳಿಸ್ತೀನಿ ಅಂತ ಹೇಳಿದೆ. ನಾನು ಇಲ್ಲ ಹಂಗೆ ಬೇಡ, ನೀವೇನು ಹೇಳಿದಿರಲ್ಲ ಅದು ಮಠದ ಭಕ್ತರು ಕೊಟ್ಟುವಂಥದ್ದಲ್ಲ, ನನಗೆ ವೈಯಕ್ತಿಕವಾಗಿ ಬಂದಂಥದ್ದಿದೆ. ಅದಕ್ಕೆ ಬಸವ ಗುರುವಿಗೆ ಅದು ಸಲ್ಲಲಿ ಅನ್ನುವಂಥ ಮಾತು, ಇದು ಆಶೀರ್ವಾದ, ನಿಮ್ಮ ಮುಂದೆ ಏನು ಮಾತಾಡಬೇಡ್ರಿ ಅಂತ ಹೇಳಿದ್ರು. ಸರಿ ಬುದ್ಧಿ, ನೀವು ಹಣ ಕೊಟ್ಟಿದ್ದೀರಿ, ಅದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ಬೇಕಲ್ಲ ಎಲ್ಲಾದರೂ. ಅದಕ್ಕೆ ಆ ಪುಸ್ತಕದಲ್ಲಿ ಒಂದು ಫೋಟೋ ಹಾಕ್ತೀನಿ ಅಂತ, ಅದಕ್ಕೆ ನೀವು ಫೋಟೋ ಕಳಿಸ್ರಿ ಅಂತ ಹೇಳಿದ್ರು. ಇವು ಬೇಡ ನನಗೆ ಎಲ್ಲಿ ಫೋಟೋ ಬೇಡ. ಮತ್ತೀಗ ಅದು ಹಾಕಲಿಲ್ಲ ಅಂತಂದರೆ ಮತ್ತು ನಾನು ಆತ್ಮವಂಚನೆ ಮಾಡ್ಕೊಂಡು ಆಗ್ತದಲ್ಲ. ಹಿಂಗೆ ನೀವು ಕೊಟ್ಟಿರೋಂಥ ಸಹಾಯ ಮಾಡಿರಂತ ಹೇಳ್ಬೇಕಲ್ಲ ನಾನು. ಇಲ್ಲ ನಮ್ಮ ಬೇಡಕ್ಕೆ ಹಿಂದಿನ ಗುರುಗಳಿಗೆ ಹಾಕ್ರಿ ಅಂತ ಹಿಂದಿನ ಗುರುಗಳಿಗೆ ಹಾಕಿದ್ವಿ. ಆ ರೀತಿಯಾಗಿ ಕೆಲವರು ಏನು ಸಹಾಯ ಮಾಡಿದ್ದಾರೆ ಅವರು ಈ ಗ್ರಂಥದಲ್ಲಿ ಅವ್ರು ಹಾಕಿದ್ರು. ಪ್ರತಿಯೊಬ್ಬರು ಒಂದೊಂದು ಹಿಂದೆ ಒಂದೊಂದು ಕಥೆ ಇದೆ. ಆ ಎಲ್ಲ ಕಥೆಗಳು ಆಮೇಲೆ ನೋಡೋಣ, ಸಂದರ್ಭ ಬಂದಾಗ ನೋಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ. ಸೊ ಇವತ್ತು ಭಾಳ ಮಂಗಲವಾದಂಥ ವಿಚಾರ ಇರೋದ್ರಿಂದ ಈ ಗ್ರಂಥಕ್ಕೆ ಕಲಾವಿದರಾದಂಥ ಡಾಕ್ಟರ್ ಬಹುಶಃ ಯಾಕೋ ಬಾಯಿಗೆ ಬಂತು, ಮುಂದೆ ಡಾಕ್ಟರ್ ಸಿಗ್ಬೋದು ಅವರಿಗೆ. ರಾಜ್ಕುಮಾರ್ ಅವರು, ಶಂಭು ಅವರು ಬರಬೇಕು, ವೇದಿಕೆ ಮೇಲೆ ಬರಬೇಕು. ಆಮೇಲೆ ಸ್ಥಳೀಯ ಲಿಂಗಾಯತ ಸಮಾಜದ ಅಧ್ಯಕ್ಷರು ಬಂದು ಅವರಿಗೆ ಅದೊಂದು ಅಭಿನಂದನಾ ಪತ್ರವನ್ನು ಕೊಡಬೇಕು ಅಂತ ತಿಳ್ಕೊಂಡು ರಾಜಶೇಖರ್ ಶೆಟ್ಕರ್ ಸರ್ ಅಂತ ವಿನಂತಿ ಮಾಡ್ಕೊಳ್ತೇನೆ. ಬನ್ನಿ ಸರ್, ಚೇರ್ ತೆಗಿಬೋದು.